ನೆಮ್ಮದಿಯಾಗಿ ಮಲಗಿರೋ ನಮ್ ಟಾಮ್ ಅಣ್ಣನ್ನ ಅಂತೂ ಇಂತೂ ರೇಗಿಸ್ಬಿಟ್ಟೆ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ. ಅಯ್ಯಲೋ ನಮಸ್ತೆ. ಇವತ್ತು ನಾನ್ ಬೆಳಗ್ಗೆ ಎದ್ದಿದ್ದೆ 7 ಗಂಟೆ ಆಗೋಕ್ಕಿಂತ ಮುಂಚೆ. ಎದ್ದಿದ ತಕ್ಷಣ ನಮ್ಮ ಅಮ್ಮಂಗೆ ಎನರ್ಜಿ ಡ್ರಿಂಕ್ ನ ಮಾಡ್ಕೊಟ್ಟೆ. ಇವತ್ತಿನ ಟಿಫನ್ ನಮ್ಮ ಅಮ್ಮ ಉಪ್ಪಿಟ್ಟು ಮಾಡ್ಬಿಟ್ಟಿದ್ರು. ಈ ಉಪ್ಪಿಟ್ಟು ತಿನ್ನೋ ಭಾಗ್ಯ ನಮ್ಮ ಅಮ್ಮಂಗೆ ಇರ್ಲಿ ಅಂತ ಉಪ್ಪಿಟ್ಟು ತಿಂದಲೇ ಇಡ್ಲಿ ತಿಂದೆ. ಆಮೇಲೆ ನನ್ ಕಂದಮ್ಮನ್ ತಗೊಂಡು ಈ ಲಿಸ್ಟ್ ಜೊತೆ ರೇಷನ್ ಅಂಗಡಿಗೆ ಹೋದೆ. ಇಲ್ಲಿ ನಮ್ಮ ಅಮ್ಮ ಹೇಳಿ ಸಾಮಗ್ರಿಗಳನ್ನ ತಗೊಂಡು ಮನೆ ಕಡೆಗೆ ಬಂದೆ. ಈ ಲಿಸ್ಟ್ ಅಲ್ಲಿ ಇರೋದು ಒಂದ್ ಮಿಸ್ ಆದ್ರೂ ನಮ್ಮ ಅಮ್ಮ ಈ ರೀತಿ ಆಡ್ಬಿಡ್ತಾರೆ. ಈ ರೀತಿ ಆಡಿದ್ರೆ ಓಕೆ, ಮತ್ತೆ ತಗೊಂಡ್ ಬಾ ಅಂತ ಕಳಿಸ್ತಾರಲ್ಲ ಅದೇ ಬೇಜಾರು. ಏನ್ ಮರೆತ್ರು ಸೀಟ್ ಒಳಗೆ ಏನಿದೆ ಅಂತ ನೋಡೋದ್ ಮಾತ್ರ ಮರಿಬಾರ್ದು. ಅಕಸ್ಮಾತ್ ಮರೆತ್ರೆ ನಾನಂತೂ ಉಗಿಸ್ಕೊಳ್ಳೋದ್ ಪಕ್ಕ. ತಂದಿರೋ ಮೊಟ್ಟೆನೆಲ್ಲ ಫ್ರಿಡ್ಜ್ ಗಿಟ್ಟೆ. ನಮ್ಮ ಅಮ್ಮ ಹೇಳಿದ ಕೆಲಸ ಎಲ್ಲ ಮುಗಿತು ಅನ್ನೋ ಖುಷಿಲಿ ಆಚೆ ಬಂದ್ರೆ ನಮ್ ಟಾಮ್ ಅಣ್ಣ ನೆಮ್ಮದಿಯಾಗಿ ಮಲಗಿದ್ದ. ಈ ನೆಮ್ಮದಿನ ಹಾಳು ಮಾಡಕ್ಕೆ ಬೆಕ್ ಸೌಂಡ್ ಮಾಡೋ ವಿಡಿಯೋನ ಹಾಕ್ತೆ. ಈ ಸೌಂಡ್ ಕೇಳಿದ ತಕ್ಷಣ ನಮ್ ಟಾಮ್ ಅಣ್ಣ ಎಲ್ಲಾ ಕಡೆ ಕೂಡ ಬೆಕ್ನ ಹುಡುಕ್ತಾ, ಆದ್ರೆ ಬೆಕ್ ಮಾತ್ರ ಸಿಗ್ಲಿಲ್ಲ. ಯಾಕಂದ್ರೆ ಬೆಕ್ಕು ಫೋನ್ ಒಳಗಿದ್ಯಲ್ಲ. ನೆಮ್ಮದಿಯಾಗಿ ಮಲಗಿರೋ ನಮ್ ಟಾಮ್ ಅಣ್ಣನ ಅಂತೂ ಇಂತೂ ರೇಗಿಸ್ಬಿಟ್ಟೆ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ. ತಂದಿರೋ ಮೊಟ್ಟೆಲಿ ಎಗ್ ಬಿರಿಯಾನಿ ಮಾಡ್ತಿದ್ದೆ. ಇದೇ ಮೊದಲನೇ ಬಾರಿ ಅನ್ಸುತ್ತೆ ರೆಸಿಪಿನ ಶೇರ್ ಮಾಡ್ಕೊತಾ ಇರೋದು. ಮೊದಲು ಮೊಟ್ಟೆನ ಬೇಯಿಸ್ಕೊಂಡೆ, ಆಮೇಲೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತೆ ಮೆಣಸಿನಕಾಯಿನ ಹೆಚ್ಕೊಂಡೆ. ಗ್ಯಾಸ್ ಮೇಲೆ ಕುಕ್ಕರ್ ನ ಇಟ್ಟು ಸ್ವಲ್ಪ ಎಣ್ಣೆ ಆಮೇಲೆ ಒಗ್ಗರಣೆ ಹಾಕೊಂಡೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನ್ ಮಿಸ್ ಆದ್ರೂ ಬಿರಿಯಾನಿ ಪೌಡರ್ ಅಂತೂ ಮಿಸ್ ಆಗಬಾರ್ದು. ಬಿರಿಯಾನಿ ಪೌಡರ್ ಕೂಡ ಹಾಕ್ತೆ. ಸ್ವಲ್ಪ ಮೊಸರು, ಚಿಲ್ಲಿ ಪೌಡರ್, ಅಳತೆಗೆ ತಕ್ಕಷ್ಟು ನೀರು, ನೆನೆಸಿಟ್ಟುಕೊಂಡಂತಹ ಅಕ್ಕಿ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯದಾಗಿ ಮೊಟ್ಟೆನ ಹಾಕಿ ಕುಕ್ಕರ್ ನ ಮುಚ್ಚಿದೆ. 2 ವಿಜಿಲ್ ಆದ್ಮೇಲೆ ರೆಡಿ ಆಯ್ತು ನೋಡಿ ಮೊಟ್ಟೆ ಬಿರಿಯಾನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.